ಆ ಮಹಾದಿವ್ಯ ದೃಶ್ಯವನ್ನು ಕಂಡು ಕೌತುಕಗೊಂಡ ಜಾಂಬವಾದಿಗಳು ವೀರ ಹನುಮಂತನ ದಿವ್ಯ ಚೈತನ್ಯಕ್ಕೆ ತಲೆವಾಗಿ ಶ್ರೀರಾಮನ ಪೂರ್ಣಾನುಗ್ರಹವು ಮುಖ್ಯಪ್ರಾಣನಿಗೆ ಸದಾ ಪ್ರಾಪ್ತಿಸುತ್ತಿರಲಿ ಎಂದು ದೃಢೈಕ ಚಿತ್ತದಿಂದ ಏಕಮಾನಸರಾಗಿ ಆ ದಯಾಮಯನಾದ ಮಂಗಲಮೂರ್ತಿಯನ್ನು ಸ್ಮರಿಸಿ ಕೈಮುಗಿದು ಪ್ರಾರ್ಥನೆ ಮಾಡಿದರು. ಗಿರಿಶಿಖರವನ್ನೊತ್ತಿಯೇ ಮೇಲೇರಿ ಹಾರಿದ ಆಂಜನೇಯನ ಪದಹತಿಯಿಂದ ಭೂಮಂಡಲವೇ ನಡುಗಿ ಒಮ್ಮೆ ತತ್ತರಿಸಿ ಹೋಗಿದ್ದರು. ಆ ಮಹಾದೃಢಕಾಯನು ಗಾಳಿಗಿಂತ ಹಗುರವಾಗಿಯೇ ಹೊಂದಿಕೊಂಡು ನೀರಿನಲ್ಲಿ ಈಜಿಯೇ ಮುಂದೆ ಸಾಗುವ ಮೀನಿನಂತೆ ಗಗನ ಮಾರ್ಗದಲ್ಲಿ ಹಾರುತ್ತಿರುವುದನ್ನು ಕಂಡು ಆನಂದವೇ ಕೈವರ್ತಿಸಿದಂತೆ ಕಪಿವೀರರೆಲ್ಲರೂ ಮಳಲ ರಾಶಿಯ ಮೇಲಲ್ಲಿ ನಲಿನಲಿದು ನರ್ತಿಸತೊಡಗಿದರು. ವಾಯುಮಂಡಲದ ಗಾಳಿಯನ್ನು ಕಾಲುಗಳಿಂದ ಬಡಿದು ಕೈಗಳಿಂದ ಸೆಳೆದು ಮುಂದೆ ಮುಂದೆಯೇ ಹರಿಯುತ್ತಿದ್ದ ಹನುಮಂತನು 4 ರೆಕ್ಕೆಯ ಅದ್ಭುತ ಪಕ್ಷಿ ಇದೆಂಬಂತೆ ಕಾಣುತ್ತಿದ್ದನು. ಉದ್ದವಾಗಿದ್ದ ಅವನ ಬಾಲವು ಎಲ್ಲವನ್ನೂ ತನ್ನೊಳಗೆ ಸೇರಿಸಿಕೊಂಡು ಬಿಡುವಿಲ್ಲದೆ ತಿರುಗುವ ಕಾಲಚಕ್ರದ ಪರಿಭ್ರಮಣದಂತೆ ಆ ಮಹಾದಯೇಹಿಯ ಸುತ್ತಲೂ ಸುಳಿದು ಸೂರ್ಯಬಿಂಬದ ಪ್ರಭಾವಲಯದಂತೆ ದಿವ್ಯ ಸುಂದರ ಸುದರ್ಶನ ಕಾರಕವಾಗಿ ಕಂಗೊಳಿಸುತ್ತಿತ್ತು. ದುಷ್ಟ ರಾವಣನ ಭಾಗ್ಯಾಕಾಶದಲ್ಲಿ ಮೂಡಿಬಂದಿರುವ ಧೂಮಕೇತುವಿದೆ ಎಂಬಂತೆ ಆ ರಾಕ್ಷಸ ರಾಜ್ಯದ ಅನಿಷ್ಟವು ದಾನವ ದರ್ಪಾಪಹಾರಕಾರಕವಾಗಿ ಧರ್ಮದ್ರೋಹದ ಆ ಮಹಾಮಹೀಧರವನ್ನು ಬಡಿದು ಕೆಡಯಿಸುವ ಕುಲಿಶದಂತೆ ನೆಲವನ್ನು ಮೆಟ್ಟದೆ ನೀರನ್ನು ಮುಟ್ಟದೆ ಅನುಭದ್ರೂಪದಿಂದ ಲಂಕೆಯೆತ್ತಲೇ ಹಾರುತ್ತಿತ್ತು. ಈ ವೇಗದಿಂದ ಸಮುದ್ರವೇ ಕಲಕಿ ಹೋದಂತಾಗಿ ಮಹೋತ್ಪಾತವೇ ತಲೆದೋರಿದಂತಾಯಿತು. ಹಾಗೆಯೇ ಗಾಳಿಯಲ್ಲಿಯೂ ಅದ್ಭುತವಾದ ಶಬ್ದವೆದ್ದು ಕೋಲಾಹಲವೇ ಪರಿಣಮಿಸಿತು. ಅದೊಂದರ ಪರಿವೆಯೂ ಇಲ್ಲದೆ ಮಾರುತಿಯು ಹಾರುತ್ತಿದ್ದನು. ಎಷ್ಟೆಷ್ಟೋ ಯೋಜನೆಗಳಷ್ಟು ದೂರ ಕ್ರಮಿಸಿದ್ದರೂ ಅವನಿಗದರ ಗೊಡವೆಯೇ ಇರಲಿಲ್ಲ. ಸೀತಾದರ್ಶನ ಕುತೂಹಲದಿಂದ ರಾಮಧ್ಯಾನ ಪರವಶನಾಗಿ ಹಾರುತ್ತಿದ್ದ ಮಾರುತಿಗೆ ಮತ್ತಾವ ಲಕ್ಷ್ಯವೂ ಇರಲಿಲ್ಲ, ಇರಬೇಕಾಗಿಯೂ ಇರಲಿಲ್ಲ. ಆದರೆ ಅಷ್ಟರಲ್ಲಿ ಸಮುದ್ರ ಮಧ್ಯದಿಂದ ಬಂಗಾರದ ಶೃಂಗರಾಜಿಗಳುಳ್ಳ ಬಹುದೊಡ್ಡ ಬೆಟ್ಟವೊಂದು ಮೇಲೆದ್ದು ಮಾರುತಿಯ ದೇಹವನ್ನು ಸ್ಪರ್ಶಿಸಿತು. ಹನುಮಂತನು ಅದನ್ನು ಕಾಲಿನಿಂದ ಒದ್ದೇ ಮೇಲೆ ನೆಗೆಯಲು ಪ್ರಯತ್ನಿಸಿದಾಗ ದಿವ್ಯ ಪುರುಷನೊಬ್ಬನು ಆ ಬೆಟ್ಟದಿಂದಲೇ ಮೇಲೆದ್ದು ಅವನಿಗೆ ಕೈಮುಗಿದು ಅದೇ ಪರ್ವತದಲ್ಲಿ ಕ್ಷಣಕಾಲ ಕಾಲೂರಿ ವಿಶ್ರಮಿಸಿಕೊಳ್ಳುವಂತೆ ಭಿನ್ನಯಿಸಿಕೊಂಡನು. ಆಶ್ಚರ್ಯಚಕಿತನಾದ ಮುಖ್ಯಪ್ರಾಣನು ಒಂದು ಕೈಯಿಂದ ಮಾತ್ರ ಅದನ್ನು ಆಧರಿಸಿ ಹಿಡಿದು ನೀನಾರು ಎಂದು ಆ ಪುರುಷನನ್ನು ವಿಚಾರಿಸಿದನು. ನಿನಗೆ ಕಿಂಚಿತ್ ವಿಶ್ರಾಂತಿಯನ್ನು ನೀಡುವುದೇ ನನ್ನ ಉದ್ದೇಶವಲ್ಲದೆ ಅನ್ಯಥಾ ಅಲ್ಲ. ನಿನ್ನ ಜನಕನಾದ ವಾಯುದೇವನಿಂದ ಉಪಕೃತನಾದ ನಾನು ನಿನಗೆ ಸರ್ವಥಾ ಅನ್ಯನಲ್ಲ. ಆ ಕೃತಜ್ಞತೆಯನ್ನು ಸಲ್ಲಿಸುವ ಸಲುವಾಗಿಯೇ ನಿನ್ನನ್ನಿಲ್ಲಿ ಓಲೈಸ ಬಂದಿರುವೆನು. ನಾನು ಪರ್ವತಕುಮಾರನಾದ ಮೈನಾಕನೆಂಬವನು. ಹಿಮವಂತನೇ ನನ್ನ ತಂದೆಯು. ಪಿತೃದೇವತೆಗಳ ಮಾನಸಪುತ್ರಿಯಾದ ಮೇನೆ ಎಂಬವಳೇ ನನ್ನ ತಾಯಿಯು. ಶಿವನ ಅರ್ಧಾಂಗಿಯಾದ ಪಾರ್ವತಿಯೇ ನನ್ನ ಸಹಜೆಯು. ಹಿಂದೆ ಪರ್ವತಗಳಾದ ತಮಗೆಲ್ಲ ಪಕ್ಷಿಗಳಂತೆ ರೆಕ್ಕೆಗಳಿದ್ದು ನಾವು ಬೇಕಾದ ಕಡೆ ಹೋಗಿ ನೆಲೆಸಿಕೊಳ್ಳುವಂತಿತ್ತು. ಆದರೆ ಇದರಿಂದಾಗುವ ಲೋಕಾನರ್ಥವನ್ನು ಕಂಡು ಮಹೇಂದ್ರನು ಪರ್ವತಗಳ ರೆಕ್ಕೆಗಳನ್ನೆಲ್ಲ ವಜ್ರಾಯುಧದಿಂದ ತುಂಡರಿಸಿ ಎಲ್ಲ ಶೈಲಗಳು ಅಚಲವಾಗಿಯೇ ಇರುವಂತೆ ಮಾಡಿರುವನು. ಆದರೆ ಇದೇ ಉದ್ಯೋಗದಲ್ಲಿ ಇಂದ್ರನು ನಿರತನಾಗಿದ್ದಾಗ ನಿನ್ನ ತಂದೆಯಾದ ವಾಯುದೇವನ ಸಹಾಯದಿಂದ ನಾನು ಈ ದಕ್ಷಿಣ ಸಮುದ್ರದಲ್ಲಿಳಿದು ತಲೆಮರೆಸಿಕೊಂಡೆನು. ಶ್ರೀರಾಮನ ಹಿರಿಯರಾದ ಸಗರಪುತ್ರರು ಪಾತಾಳದ ಪ್ರವೇಶಕ್ಕೆಂದು ಅಗೆದೇ ಈ ಸಮುದ್ರವನ್ನು ಮಾಡಿದರು. ಆಮೇಲೆ ಕಪಿಲ ಋಷಿಗಳ ನೇತ್ರಾಗ್ನಿಯಿಂದ ಪಾತಾಳದಲ್ಲಿ ದಗ್ಧರಾಗಿದ್ದ ಸಗರರ ಸದ್ಗತಿಗಾಗಿ ಭಗೀರಥನ ಸಾಹಸದಿಂದಲೇ ಇಳಿದು ಬಂದ ಅಮರಗಂಗೆಯು ಭೂಮಿಯಲ್ಲಿ ಹರಿದು ಲೋಕಪಾವನೆಯಾಗಿ ಈ ಪ್ರದೇಶದ ಮೂಲಕವೇ ಪಾತಾಳವನ್ನು ಸೇರಿ ಸಗರಪುತ್ರರ ಸದ್ಗತಿಗೆ ಕಾರಣಳಾದಳು. ಗಂಗಾವಾಹಿನಿಯು ಸೇರಿಕೊಂಡಾಗ ಸಮುದ್ರವಿದು ನೀರಿನಿಂದ ತುಂಬಿಕೊಂಡಿತು. ಆದರೆ ಇದೇ ಸಮುದ್ರದಡಿಯಲ್ಲಿ ಪಾತಾಳವನ್ನು ಪ್ರವೇಶಿಸುವ ದ್ವಾರವಿರುವುದರಿಂದ ಪಾತಾಳದ ರಕ್ಕಸರು ಒಮ್ಮೊಮ್ಮೆ ಇದೇ ಮಾರ್ಗವಾಗಿ ಮೇಲೆದ್ದು ದೇವತೆಗಳಿಗೆ ಬಾಧೆಯನ್ನು ಕೊಡುತ್ತಿದ್ದರು. ಹಾಗಾಗಿ ದೇವರಾಜನ ಅಪ್ಪಣೆಯಂತೆ ನಾನು ಆ ದ್ವಾರವನ್ನು ಭದ್ರವಾಗಿ ರಕ್ಷಿಸುತ್ತಾ ದೇವತೆಗಳ ಪ್ರೀತಿಗೆ ಪಾತ್ರನಾಗಿರುವೆನು. ಶ್ರೀರಾಮನ ವಂಶೀಯರಿಂದಲೇ ಆವಿರ್ಭವಿಸಿರುವ ತಾನು ಅವನ ಅನುಚರನನ್ನು ಮನ್ನಿಸುವುದು ಯುಕ್ತವೆಂತಲೇ ಈ ಸಮುದ್ರ ರಾಜನು ನಿನ್ನನ್ನು ಸತ್ಕರಿಸುವುದಕ್ಕಾಗಿ ನನ್ನನ್ನು ಆಜ್ಞಾಪಿಸಿದನು.
ವಾಯುದೇವನ ಮಗನಾದ ನಿನ್ನನ್ನು ನಾನು ಕೂಡ ಸನ್ಮಾನಿಸುವುದು ನ್ಯಾಯವು. ಹೀಗೆ ನನಗೆ ಆಶ್ರಯವಿತ್ತಿರುವ ಈ ಸಮುದ್ರನೂ ಕೂಡಿ ಬಳಲಿರಬಹುದಾದ ನಿನ್ನನ್ನು ಉಪಚರಿಸಬೇಕಾಗಿದೆ. ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಮತ್ತೆ ಮುಂದೆ ಪ್ರಯಾಣ ಮಾಡು ಎಂದು ಆ ಪುರುಷನು ವಿಜ್ಞಾಪಿಸಿಕೊಂಡನು. ವಿ ಎನ್ ಭಾಗವತ್ ಪರ್ಬಳ್ಳಿ.